ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಬೇಸಿಕ್ಸ್ ಕ್ಲಾಸಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ಫ್ರ್ಯಾಕ್ಷನ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್ ಬಗ್ಗೆ ಹೇಳಿದ್ದೆ. ಸೊ ಅದರಲ್ಲಿ ಲಾಸ್ಟ್ ಎಂಡ್ ಆಫ್ ದ ವಿಡಿಯೋ ತನಕ ನೀವು ನೋಡಿದ್ರೆ ಅಲ್ಲೊಂದು ಕಂಟಿನ್ಯೂಟಿನ ಬಿಟ್ಟಿದ್ದೆ ಅಂತ ಹೇಳಿದ್ರೆ ಫ್ರ್ಯಾಕ್ಷನ್ ಹೇಗೆ ಡಿವಿಷನಿಗೆ ರಿಲೇಟ್ ಆಗುತ್ತೆ, ಅದೇ ರೀತಿ ಫ್ರ್ಯಾಕ್ಷನ್ ಆ್ಯಂಡ್ ಡಿವಿಷನ್ ಬೋತ್ ಲೀಡ್ಸ್ ಟು ಡೆಸಿಮಲ್ಸ್ ಅನ್ನೋದನ್ನು ಇವತ್ತು ನಾನು ಹೇಳ್ತಾ ಹೋಗ್ತೀನಿ. ಒಂದರಲ್ಲೇ ಎರಡು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗ್ತವೆ. ಫಸ್ಟು ಫ್ರ್ಯಾಕ್ಷನ್ ಆ್ಯಂಡ್ ಡಿವಿಷನ್ ಹೇಳ್ತೀನಿ. ಫ್ರ್ಯಾಕ್ಷನ್ ಹೇಗೆ ಡಿವಿಷನಿಗೆ ರಿಲೇಟೆಡ್ ಅಂತ ಹೇಳ್ಬಿಟ್ಟು. ಸೊ ನೀವು ಆ ಏಜಲ್ಲಿ ಅಂತ ಹೇಳಿದ್ರೆ ನೀವು 1ರಿಂದ 5th ಸ್ಟ್ಯಾಂಡರ್ಡ್ ತನಕ ನೀವು ಯಾವ ಮೈಂಡ್ ಸೆಟ್ಟಲ್ಲಿ ಇರ್ತೀರ ಮಕ್ಕಳು ಅಂತ ಹೇಳಿದ್ರೆ, ಸೊ ಫ್ರ್ಯಾಕ್ಷನ್ ಅಂದರೆ ಫ್ರ್ಯಾಕ್ಷನ್ ಅಷ್ಟೇ. ಸೊ ಅದು ಬೇರೆ ಯಾವುದಕ್ಕೂ ರಿಲೇಟ್ ಆಗಿರಲ್ಲ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತೀರ. ಆ ಮೈಂಡ್ ಸೆಟ್ಟಲ್ಲಿ ನೀವು ಬಿಡಬೇಕು. ಎವ್ರಿ ಅದರ್ ಕಾನ್ಸೆಪ್ಟ್ ಈಸ್ ರಿಲೇಟೆಡ್ ವಿತ್ ಎನಿ ಅದರ್ ಕಾನ್ಸೆಪ್ಟ್ ಆಲ್ಸೋ. ಸೊ ಇಲ್ಲಿ ಫ್ರ್ಯಾಕ್ಷನ್ ಎಕ್ಸಿಸ್ಟ್ ಆಗೋದೇ ಡಿವಿಷನಿಂದ. ನಿಮಗೆ ಡಿವಿಷನ್ ಗೊತ್ತಿದೆ, ಅದಕ್ಕೋಸ್ಕರ ನೀವು ಫ್ರ್ಯಾಕ್ಷನನ್ನು ಬರೆಯೋಕ್ಕೆ ಸಾಧ್ಯ ಆಗ್ತಾ ಇದೆ. ಬಟ್ ವೈಸ್ ವರ್ಸ ಮಾಡಿ ಅಂತ ಹೇಳಿದ್ರೆ ನಿಮಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಫ್ರ್ಯಾಕ್ಷನನ್ನು ಡಿವಿಷನ್ ಮಾಡಿ ತೋರಿಸಿ ಅಂತ ಹೇಳಿದ್ರೆ ನಿಮಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಸೊ ನಾನೊಂದು ಎಕ್ಸಾಂಪಲ್ ತೊಗೊತೀನಿ, ಹೇಗೆ ರಿಲೇಟ್ ಆಗುತ್ತೆ ಅಂತ ನೋಡಿ. ಫಸ್ಟು ಡಿವಿಷನನ್ನು ಫ್ರ್ಯಾಕ್ಷನಿಗೆ ಹೇಗೆ ಬರೋದು ಅಂತ ಹೇಳ್ಬಿಡ್ತೀನಿ. ಓಕೆ, ನನ್ನ ಹತ್ರ ನಾನು ಡಯಾಗ್ರಾಮ್ ಆಗಿ ಬರೋದು ತೋರಿಸ್ಬಿಡ್ತೀನಿ. ಇದು ಸ್ವಲ್ಪ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್ಕಲ್ಲೆಲ್ಲ ನೀವು ಈ ಥರ ಡಯಾಗ್ರಾಮ್ಸ್ ನೋಡಿರ್ತೀರ. ಸೊ ಇಲ್ಲಿ ಡೋನಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನಾನು ಬಿಡಿಸೋದಕ್ಕೆ ಯಾವುದು ಈಸಿ ಆಗುತ್ತೋ ಅಂಥ ಎಕ್ಸಾಂಪಲ್ಸ್ನ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಬಾಕ್ಸಲ್ಲಿ ಎಷ್ಟಪ್ಪ ಇದೆ, ಎಷ್ಟಿದೆ, 6 ಡೋನಟ್ಸ್ ಇದೆ. ಎಷ್ಟಿದೆ, 6 ಡೋನಟ್ಸ್. ನೀವು ಫ್ರ್ಯಾಕ್ಷನ್ಸಲ್ಲಿ ಬರೆಯೋದು ಹೇಗೆ ಅಂತ ಹೇಳಿದ್ದೀನಿ. ಹೋಲ್ ಎಲ್ಲಿ ಬರಿಬೇಕು, ಡಿನಾಮಿನೇಟ್ರಲ್ಲಿ ಬರಿಬೇಕು, ಎಂಟಿ ಅಥವಾ ಯೂಸ್ ಆಗಿರೋವಂಥದ್ದನ್ನು ಮೇಲೆ ಬರಿಬೇಕು ಅಂತ ಹೇಳ್ಕೊಡಿದ್ದೆ, ಹೌದಲ್ವಾ? ಸೊ ಇಲ್ಲಿ ನಾನೀಗ ಏನು ಮಾಡ್ತೀನಿ, ಈ 6 ಡೋನಟ್ಸಲ್ಲಿ 2 ಡೋನಟ್ಸನ್ನು ಬಾಕ್ಸಿಂದ ತೆಗೆದು ತಿಂದೆ ಅಂತ ಅಂದ್ಕೊಳ್ಳೋಣ. ತಿಂದ್ರಿ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಏನಾಯಿತು, ಉಳ್ಕೊಂಡಿದ್ದೆಷ್ಟು, ಇಲ್ಲಿ ಉಳ್ಕೊಂಡಿದ್ದು ಬರಿತಿರೋ ಯೂಸ್ ಆಗಿರೋದು ಬರಿತಿರೋ, ಯೂಸ್ ಆಗಿರೋದನ್ನು ಬರಿತೀವಿ ಅಂತ ಹೇಳಿದ್ರೆ 2/6. 6ರಲ್ಲಿ ನಾನು 2 ತಿಂದೆ ಅನ್ನೋ ಅರ್ಥ ಆಗುತ್ತೆ. ಉಳಿದಿದ್ದನ್ನು ಬರೆಯೋದಾದರೆ 4/6 ಆಗುತ್ತೆ. ಇದಂತೂ ನಿಮಗೆ ಡೆಫಿನೆಟಾಗಿ ಗೊತ್ತಿದೆ. ಇದು ತಿಂದಿರೋದು, ಇದು ಉಳಿದಿರೋದು ಅನ್ನೋ ಅರ್ಥನ ಕೊಡುತ್ತೆ. ಸೊ ಈಗ ನಾನು ಇದೇ ಥರ ನಾನು ಡಿಫ್ರೆಂಟ್ ಎಕ್ಸಾಂಪಲ್ಸ್ನ ನಿಮ್ಗೆ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ಯೂಶ್ವಲಿ ಈಗ ಇದೇನೆ ಫ್ರ್ಯಾಕ್ಷನ್ಗಿಂತ ಮುಂಚೆ ಡಿವಿಷನಿಗೆ ಹೇಗೆ ರಿಲೇಟ್ ಮಾಡೋದು ಹೇಳ್ತೀನಿ. ಇಲ್ಲಿ ನೋಡಿ, ಇದನ್ನು ನೀವು ಡಿವಿಷನ್ ಫಾರ್ಮಲ್ಲಿ 3/3ರಿಂದ 2 ರೋ ಇದೆ. 3/3ನ 2 ಜನಕ್ಕೆ ಶೇರ್ ಮಾಡಿ ಅನ್ನೋ ಅರ್ಥದಲ್ಲಿ ಬರುತ್ತೆ. 3/3ನ್ನ 2 ಜನರ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಟೋಟಲ್ 6 ಆಗುತ್ತೆ. ಸೊ 6 ಈಸ್ ಡಿವೈಡೆಡ್ ಅಮಾಂಗ್ 2 members. So they have got 3 each. They have got 3 each. ಇದಂತೂ ಗೊತ್ತೇ ಇರುತ್ತೆ ನಿಮ್ಗೆ. ಈ ಚಿತ್ರ ಬಿಡಿಸೇನೆ ಇದನ್ನು ತೋರಿಸಿ ಹೇಳ್ಕೊಟ್ಟಿರ್ತಾರೆ ಆ ಏಜ್ 3rd 4th ಸ್ಟ್ಯಾಂಡರ್ಡಲ್ಲಿ. ಸೊ ಅದಾದಮೇಲೆ ಇದು ಬಂದಿರುತ್ತೆ. ಓಕೆನಾ? ಸೊ ಕನ್ಫ್ಯೂಸ್ ಆಗಿಬಿಡಿ. ಸೊ 2 ಒಂದೇ. ಹೇಗೆ ರಿಲೇಟ್ ಆಯಿತು ಅಂತ ಹೇಳಿದ್ದೀನಿ. ಸೊ ಈಗ ನಾನು ಈ ಡಯಾಗ್ರಾಮ್ಯಾಟಿಕಲ್ಲಿ ಏನು ಹೇಳಲ್ಲ, ಈಗ ನಂಬರ್ಸಲ್ಲೇ ಸಾಲ್ವ್ ಮಾಡ್ತಾ ಹೋಗೋಣ. ನಾನೊಂದು ಫ್ರ್ಯಾಕ್ಷನ್ಸನ್ನು ನಿಮ್ಗೆ ಕೊಡ್ತೀನಿ, ಸಾಲ್ವ್ ಮಾಡಿ ಹೇಳಿ ಅಂತ ಹೇಳ್ತೀನಿ. ಓಕೆನಾ? ಈಗ ಸ್ವಲ್ಪ ಚಿಕ್ಕ ನಂಬರ್ನ ಸದ್ಯಕ್ಕೆ ತೊಗೊತೀನಿ. 9/3 ತೊಗೋತೀನಿ. 9/3 ಯಾಕೆ ತೊಗೊಂಡೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಸೊ ಈಗ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ, ಇಲ್ಲಿ ಡಿನಾಮಿನೇಟರ್ ಏನಾಗಿ ಎಕ್ಸಿಸ್ಟ್ ಆಗುತ್ತೆ, ಡಿವೈಸರ್ ಆಗಿ ಎಕ್ಸಿಸ್ಟ್ ಆಗುತ್ತೆ, ನ್ಯೂಮರೇಟರ್ ಡಿವಿಡೆಂಡ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಡಿವಿಷನ್ ಫಾರ್ಮಲ್ಲಿ ಬರ್ಕೊಳ್ಳೋದು 3 ಇಲ್ಲಿ ಬರುತ್ತೆ, 9 ಇಲ್ಲಿ ಒಳಗಡೆ ಬರುತ್ತೆ. ಸೊ 3 3s 9. ಓಕೆನಾ? ನಾನು ಕಂಪ್ಲೀಟಾಗಿ ಡಿವೈಡ್ ಆಗೋದನ್ನು ತೊಗೊಂಡಿರೋದು. ಓಕೆ, ಸೊ ಇಲ್ಲಿ ಇದನ್ನು ಫ್ರ್ಯಾಕ್ಷನ್ ಇರೋದು ಥರ ಡಿವಿಷನಿಗೆ ಕನ್ವರ್ಟ್ ಆಗಿ ನಮಗೆ ಫೈನಲ್ ಆನ್ಸರ್ 9/3 = 3 ಬರುತ್ತೆ.
ಸೊ ಸಾಲ್ವ್ ಮಾಡಿ ಅಂತ ಅಂದರೆ ಹೀಗೆ ಫ್ರ್ಯಾಕ್ಷನನ್ನು ಸಾಲ್ವ್ ಮಾಡಿ ಅಂತಂದರೆ, ಸೊ ಇದು ಕಂಪ್ಲೀಟ್ಲಿ ಡಿವೈಡ್ ಆಗುವಂತಹ ಒಂದು ಫ್ರ್ಯಾಕ್ಷನ್ಗಳು. ಈಗ ನಾನು ಫಸ್ಟ್ ಎಕ್ಸಾಂಪಲ್ ಕೊಟ್ಟನಲ್ಲ, ಚಿತ್ರ ಕೊಟ್ಬಿಟ್ಟು, ಸೊ ಅದರಲ್ಲಿ ಹೇಗೆ ಬಂದಿತ್ತು 2/6 ಅಂತ ಬಂದಿತ್ತು. ಓಕೆ, ಇನ್ನೊಂದು 4/6 ಅಂತ ಬಂದಿತ್ತು. ಸೊ ಇಲ್ಲಿ ಯಾವುದು ಇದು ಡಿವೈಸ್, ಮತ್ತು ನೀವು ನಂಬರು ಲೆಸ್ ದ್ಯಾನು ಗ್ರೇಟರ್ ದ್ಯಾನು ನೋಡ್ಕೊಂಬಿಟ್ಟು ಇದು ಇಂಪ್ರಾಪರ್ ಇದೆ ಇದು ಪ್ರಾಪರ್ ಇದೆ ಅಂತ ಹೇಳ್ಬಿಟ್ಟು ನೀವೇ ಎಕ್ಸ್ಚೇಂಜ್ ಮಾಡೋ ಹಾಗಿಲ್ಲ. ಸೊ ಹೇಗಿದೆಯೋ ಅದನ್ನು ಹಾಗೇ, ಇದು ಯಾವತ್ತೂ ಬದಲಾಗಲ್ಲ. ಯಾವುದು ಡಿನಾಮಿನೇಟರ್ ಇಸ್ ಅ ಡಿವೈಸ್, ನ್ಯೂಮರೇಟರ್ ಇಸ್ ಅ ಡಿವಿಡೆಂಡ್ ಅನ್ನೋದು ಯಾವಾಗಲೂ ಚೇಂಜ್ ಆಗಲ್ಲ. ಸೊ ಈಗ ಇದನ್ನು ಡಿವೈಡ್ ಮಾಡೋದಾದರೆ, ಸೊ 6 ಇಲ್ಲಿ ಬರುತ್ತೆ, 2 ಒಳಗಡೆ ಬರುತ್ತೆ. ಸೊ ಈಗ ರೈಸ್ ಆಗೋ ಕಾನ್ಸೆಪ್ಟೇ ಡೆಸಿಮಲ್ ಅಂತ ಹೇಳಿದ್ರೆ 0 ಪಾಯಿಂಟನ್ನು ಇಟ್ಬಿಟ್ಟು ನೆಕ್ಸ್ಟ್ ಡಿವಿಷನನ್ನು ಕಂಟಿನ್ಯೂ ಮಾಡೋದಕ್ಕೇ ನಾವು ಡೆಸಿಮಲ್ ಅಂತ ಹೇಳ್ತೀವಿ. ಸೊ ಈಗ 6ಇಂದ 2 ಡಿವೈಡ್ ಮಾಡೋಕ್ಕೆ ಸಾಧ್ಯ. ಸೊ ಏನು ಮಾಡ್ತೀನಿ, 0 ಪಾಯಿಂಟ್ ಅಂತ ಇಟ್ಬಿಟ್ಟು ಇದನ್ನು 20 ಮಾಡ್ಕೊತೀನಿ. ಸೊ 20 ಆದಮೇಲೆ 6ಅಲ್ಲಿ 20 ಬರುತ್ತಾ ಅಂತ ಗಮನಿಸ್ಬೇಕು. 6ಅಲ್ಲಿ 20 ಬರಲ್ಲ. ಎಷ್ಟು ಬರುತ್ತೆ? 6 3 is 18 ಬರುತ್ತೆ. ಓಕೆ, ಅದನ್ನು ಬರ್ಕೊಡು. ಸೊ ಈಗ ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 2 ಉಳ್ಕೊಂತು. ಓಕೆನಾ? ಹೀಗೆ ನೀವು ಮತ್ತೆ ಪಾಯಿಂಟ್ ತೊಗೊಂಡ್ರೆ ಇಲ್ಲಿ 0 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 0.333 ಸೊ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಜಸ್ಟ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಸೊ ಹೀಗೆ ಫ್ರ್ಯಾಕ್ಷನ್ ಆ್ಯಂಡ್ ಡೆಸಿಮಲ್ಸ್ ರಿಲೇಟ್ ಆಗಿದೆ. ಯಾವಾಗೆಲ್ಲ ಕಂಪ್ಲೀಟ್ ಡಿವಿಷನ್ ಪಾಸಿಬಲ್ ಆಗ್ತಾ ಇರಲಿಲ್ವೋ ಆವಾಗ ಫ್ರ್ಯಾಕ್ಷನ್ ಟು ಡೆಸಿಮಲ್ ಕನ್ವರ್ಷನ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಹೀಗೆ ಡೆಸಿಮಲ್ಸ್ ಬರ್ತಾ ಹೋಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಇಲ್ಲಿದೆ. ಸೊ ನೋಡಿ, ಇನ್ನೊಂದು ಇಲ್ಲೂ ಅಷ್ಟೇ, ಇದು ಡಿವಿಡೆಂಡ್, ಇದು ಡಿವೈಸರ್. ಸೊ ಡಿವೈಡ್ ಮಾಡಿದಾಗ 6 ಹೊರಗಡೆ 4 ಒಳಗಡೆ 40 ಆಗುತ್ತೆ. 6 6 36 ಅಲ್ವಾ? ಈಗ ನಿಮ್ಗೆ ಇಲ್ಲಿ 4 ಉಳ್ಕೊಂತ ಹೋಗುತ್ತೆ. 0.666 ಅಂತ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹೀಗೆ ಡೆಸಿಮಲ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದು. ಸೊ ಇನ್ನು ನೀವು ಡೆಸಿಮಲ್ಸನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದಾದರೆ ಕೆಲವು ಎಕ್ಸೆಪ್ಷನಲ್ಸ್ ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಏನೆಲ್ಲ ಎಕ್ಸೆಪ್ಷನ್ಸ್, ನಿಮಗೆ ಯಾವಾಗ ಡಿವಿಷನ್ ಬಂದಾಗ ಕನ್ಫ್ಯೂಷನ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಶೇರ್ ವಿತ್ ಯರ್ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ಎಸ್ಪೆಷಲಿ ಕಿಡ್ಸ್ ಇನ್ ಯುವರ್ ಫ್ಯಾಮಿಲಿ. ಪೇರೆಂಟ್ಸ್ ನೀವು ಕೂಡ ನೋಡಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ಯಶಸ್ವಿಯಾಗಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ಸೋ ಪ್ಲೀಸ್ ಡೂ ಲೈಕ್ ಇಫ್ ಯು really think that this is a useful video for you. Thank you.